ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 2ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಸನ್ಯಾಸ ಅನ್ನುವಂಥ ಪದಕ್ಕೆ ಅರ್ಥ ತಿಳ್ಕೊಂಡ್ವಿ. ಅಂದರೆ ಸಂಪೂರ್ಣವಾಗಿ ತ್ಯಾಗ ಮಾಡೋದಿದೆಯಲ್ಲ, ಅದನ್ನು ಸನ್ಯಾಸ ಅಂತ ತಿಳ್ಕೊಂಡ್ವಿ. ಅಂದರೆ ಮನಸ್ಸು, ವಾಣಿ, ಶರೀರದ ಮೂಲಕ ಏನೇನೆಲ್ಲ ಕ್ರಿಯೆಗಳಾಗುತ್ತೋ ಅದರಲ್ಲಿ ಕರ್ತೃತ್ವದ ಅಭಿಮಾನ ಇಲ್ಲದೆ ಶರೀರ ಮತ್ತು ಈ ಜಗತ್ತಲ್ಲಿರುವಂಥ ಎಲ್ಲದರ ಬಗ್ಗೆ ನಮಗೆ ಅಹಂತೆ ಇದೆಯಲ್ಲ, ಅದು ಮಮತೆ, ಇದನ್ನೆಲ್ಲ ಕಂಪ್ಲೀಟಾಗಿ ತ್ಯಾಗ ಮಾಡೋದನ್ನು ಸನ್ಯಾಸ ಅಂತ ತಿಳ್ಕೊಂಡು, ಈ ಒಂದು ಭಗವದ್ಗೀತೆಯಲ್ಲಿ ಸನ್ಯಾಸ, ಸನ್ಯಾಸಿ ಅನ್ನುವಂತಹ ಪದಗಳನ್ನು ಸಂದರ್ಭಕ್ಕನುಗುಣವಾಗಿ ಬೇರೆ ಬೇರೆ ಅರ್ಥಗಳಲ್ಲಿ ಹೇಳಿರೋ ಬಗ್ಗೆ ನಾವು ಕಂಪ್ಲೀಟಾಗಿ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ಭಗವಂತ ಸನ್ಯಾಸ ಅಂತಂದರೆ ಸಾಂಖ್ಯಯೋಗ ಮತ್ತು ಕರ್ಮಯೋಗ ಎರಡನ್ನೂ ಕೂಡ ಶ್ರೇಯಸ್ಕರ ಅಂತ ತಿಳಿಸಿರೋದನ್ನು ಇಲ್ಲಿ ಒಂದು ವೇಳೆ ಇದೆರಡೂ ಸೇರಿಕೊಂಡು ಶ್ರೇಯಸ್ವರೂಪಿ ಫಲವನ್ನು ಕೊಡುತ್ತೆ, ಒಂದೊಂದಲ್ಲ ಎರಡೂ ಸೇರ್ಕೊಂಡು ಕೊಡುತ್ತೆ ಅಂತ ತಿಳ್ಕೊಂಡ್ರೆ ಏನು ತಪ್ಪಿದೆ? ಈ ರೀತಿ ನಾವು ತಿಳ್ಕೊಬೋದಲ್ಲ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಯಿತಾ? ಈಗ ಸಾಂಖ್ಯಯೋಗ, ಕರ್ಮಯೋಗ ಎರಡೂ ಶ್ರೇಯಸ್ಕರ ಅಂತಂದಮೇಲೆ ಎರಡನ್ನೂ ಒಟ್ಟೊಟ್ಟಿಗೆ ಮಾಡೋದಿದೆಯಲ್ಲ, ಆ ರೀತಿ ಮಾಡಬೇಕು, ಅದರಿಂದ ನಮಗೆ ಶ್ರೇಯಸ್ಸು ಅನ್ನುವಂಥ ಫಲ ಸಿಗುತ್ತೆ ಅಂತ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಸಾಂಖ್ಯಯೋಗ ಮತ್ತು ಕರ್ಮಯೋಗ ಈ ಎರಡೂ ಸಾಧನೆಗಳ ಆಚರಣೆಯನ್ನು ಒಂದೇ ಕಾಲದಲ್ಲಿ ಒಬ್ಬನೇ ಮನುಷ್ಯನಿಂದ ಮಾಡೋದಕ್ಕೆ ಆಗೋದಿಲ್ಲ. ಎರಡನ್ನೂ ಒಬ್ಬನೇ ಮಾಡೋದಕ್ಕಾಗೋದಿಲ್ಲ ಒಂದೇ ಸಮಯಕ್ಕೆ. ಬೇಕಾದರೆ ಒಂದನ್ನು ಮಾಡಿ ಆಮೇಲೆ ಇನ್ನೊಂದನ್ನು ಮಾಡ್ಬೋದೇ ಹೊರತು ಎರಡನ್ನೂ ಒಟ್ಟೊಟ್ಟಿಗೆ ಮಾಡ್ತೀನಿ ಅಂತಂದರೆ ಆಗೋದಿಲ್ಲ. ಹೌದಾ? ಹಾಗಾದರೆ ಏನು ಇದಕ್ಕೆ ಕಾರಣ ಅಂತ ಕೇಳ್ಬೋದಲ್ವಾ? ಅದಕ್ಕೊಂದು ರೀಸನ್ ಇರಬೇಕಲ್ವಾ. ಯಾಕೆ ಅಂತಂದರೆ, ಕರ್ಮಯೋಗಿ ಸಾಧನೆಯ ಕಾಲದಲ್ಲಿ ಕರ್ಮವನ್ನು, ಕರ್ಮ ಫಲವನ್ನು, ಪರಮಾತ್ಮನನ್ನು ಮತ್ತು ತನ್ನನ್ನು ಬೇರೆ ಬೇರೆ ಅಂತ ತಿಳ್ಕೊಂಡು ಕರ್ಮಫಲ ಮತ್ತು ಆಸಕ್ತಿಯ ತ್ಯಾಗವನ್ನು ಮಾಡಿ ಈಶ್ವರಾರ್ಪಣ ಅಂದರೆ ಆ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಅನ್ನುವಂಥ ಬುದ್ಧಿಯಿಂದ ಎಲ್ಲ ಕರ್ಮಗಳನ್ನು ಮಾಡ್ತಾ ಇರ್ತಾನೆ. ಇಲ್ಲಿ ನಾನು ಭಗವಂತ ಒಂದೇ, ನಾನು ಮಾಡ್ತಾ ಇರುವಂಥ ಕರ್ಮ ಒಂದೇ ಅಂತ ತಿಳ್ಕೊಳ್ಳಲ್ಲ. ಅವನು ನಾನೇ ಬೇರೆ, ಕರ್ಮನೇ ಬೇರೆ, ಕರ್ಮ ಫಲನೇ ಬೇರೆ, ಪರಮಾತ್ಮನೇ ಬೇರೆ ಅಂತ ತಿಳ್ಕೊಂಡಿರ್ತಾನೆ. ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೀನಿ, ಆದರೆ ಆ ಕರ್ಮ ಫಲದಲ್ಲಿ ಅವನಿಗೆ ಆಸಕ್ತಿ ಇರೋದಿಲ್ಲ. ಮತ್ತು ಆಸಕ್ತಿಯನ್ನು ಕಂಪ್ಲೀಟಾಗಿ ಅವನು ಬಿಟ್ಟು ಇದೆಲ್ಲ ಆ ಭಗವಂತನಿಗೆ ಅರ್ಪಣೆ ಅಂತ ಆ ರೀತಿಯ ಒಂದು ಬುದ್ಧಿಯನ್ನು ಇಟ್ಕೊಂಡು ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಇದು ಡಿಫ್ರೆನ್ಸ್ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಕರ್ಮಯೋಗಿಗೂ ಸಾಂಖ್ಯಯೋಗಿಗೂ ಇರುವಂಥ ಡಿಫ್ರೆನ್ಸ್ ಏನು ಅಂತ ತುಂಬ ಚೆನ್ನಾಗಿ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಕರ್ಮಯೋಗಿ ಏನು ಮಾಡ್ತಾನೆ? ಎಲ್ಲವನ್ನ ಬೇರೆ ಬೇರೆ ಅಂತ ತಿಳ್ಕೊಂಡು ನಾನು ಈ ಕೆಲಸವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಅವನಿಗೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ ಅನ್ನುವಂಥ ಮನಸ್ಥಿತಿಯನ್ನು ಇಟ್ಕೊಂಡು ಅವನು ಕೆಲಸ ಮಾಡ್ತಾ ಇರ್ತಾನೆ. ಈ ವಿಷಯದ ಬಗ್ಗೆ ಭಗವದ್ಗೀತೆಯಲ್ಲಿ ಯಾವ್ಯಾವ ಶ್ಲೋಕದಲ್ಲಿ ಏನೇನು ಹೇಳಿದ್ದಾರೆ, ಯಾವ್ಯಾವ ಅಧ್ಯಾಯದಲ್ಲಿ ಹೇಳಿದ್ದಾರೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಅದು ಎಲ್ಲೆಲ್ಲಿ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಈಗ ನಮಗೊಂದು ಸ್ವಲ್ಪ ರಿವಿಷನ್ ಆದಂಗೆ ಆಗುತ್ತೆ. ಆಯಿತಾ? 3ನೇ ಅಧ್ಯಾಯದ 30ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಏನು? ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸ ಅಂತ ಹೇಳಿದ್ದಾನೆ. ಆ ಶ್ಲೋಕದಲ್ಲಿ ಏನು ಹೇಳಿದ್ದಾನೆ? ಅಂತರ್ಯಾಮಿಯಾದ ಪರಮಾತ್ಮನಾದ ನನ್ನಲ್ಲಿ ತೊಡಗಿಸಿರುವಂಥ ಚಿತ್ತದ ಮೂಲಕ ಸಂಪೂರ್ಣ ಕರ್ಮಗಳನ್ನು ನನಗೇ ಅರ್ಪಿಸಿ ಆಶಾರಹಿತನೂ ಮಮತಾರಹಿತನೂ ಸಂತಾಪರಹಿತನೂ ಆಗಿ ಯುದ್ಧ ಮಾಡುವಂತ ಅರ್ಜುನನಿಗೆ ಹೇಳ್ತಾನಲ್ಲ, ಆ ಸಮಯದಲ್ಲಿ ಹೇಳಿದಾನೆ. ಕರ್ಮಯೋಗಿಯ ಬಗ್ಗೆ ಇದು ಹೇಳ್ತಾ ಇರೋದೀಗ. ಆಯ್ತಾ? ಇನ್ನು 5ನೇ ಅಧ್ಯಾಯದ 10ನೇ ಶ್ಲೋಕದಲ್ಲಿ ಏನು ಹೇಳಿದಾನೆ? ಯಾವುದದು ಶ್ಲೋಕ? ಬ್ರಹ್ಮಣ್ಯಾಧಾಯ ಕರ್ಮಾಣಿ ಅಂತ ಬರುತ್ತಲ್ಲ, ಅಲ್ಲಿ ಯಾವ ಮನುಷ್ಯ ಎಲ್ಲ ಕರ್ಮಗಳನ್ನು ಪರಮಾತ್ಮನಲ್ಲಿ ಅರ್ಪಣೆ ಮಾಡಿ ಮತ್ತು ಆಸಕ್ತಿಯನ್ನು ತ್ಯಾಗ ಮಾಡಿ ಕರ್ಮವನ್ನು ಮಾಡ್ತಾನೋ ಆ ಮನುಷ್ಯ ನೀರಿನಲ್ಲಿ ಇರುವ ಕಮಲದ ಎಲೆ ಇರುತ್ತಲ್ಲ, ಅದರ ಮೇಲೆ ಆ ಕಮಲದ ಎಲೆ ನೀರಿನಿಂದ ಅಂಟ್ಕೊಳ್ಳೋದಿಲ್ವೋ ಅದೇ ರೀತಿ ಅವನು ಪಾಪದಿಂದ ಲಿಪ್ತನಾಗೋದಿಲ್ಲ. ಕಮಲದ ಎಲೆಗೆ ಹೇಗೆ ನೀರಲ್ಲಿದ್ದರೂ ಕೂಡ ನೀರು ಅಂಟ್ಕೊಳ್ದೇ ಇರೋ ಹಾಗಿರ್ತಾನೋ, ಇವನು ಕೆಲಸಗಳನ್ನು ಮಾಡ್ತಾ ಇದ್ರೂ ಕೂಡ ಪಾಪಗಳನ್ನು ಅಂಟ್ಕೊಳ್ಳೋದಿಲ್ಲ ಇವನಿಗೆ ಅಂತ ಅಂದ್ಬಿಟ್ಟು ಹೇಳೋ ಸಂದರ್ಭದಲ್ಲಿ ಹೇಳಿದ್ದಾನೆ. ಇನ್ನು 9ನೇ ಅಧ್ಯಾಯದ 27 ಮತ್ತು 28ನೇ ಶ್ಲೋಕದಲ್ಲಿ ಹೇಳಿದ್ದಾನೆ.
ಯಾವುದು ಅದು ಶ್ಲೋಕ ಅಂತಂದರೆ 27ನೇ ಶ್ಲೋಕ, ಯತ್ ಕೊರೋಷಿ ಯದಶ್ನಾಸಿ ಅಂತ ಬರುತ್ತಲ್ಲ ಆ ಶ್ಲೋಕ. ಅದರಲ್ಲಿ ಏನು ಹೇಳಿದ್ದಾನೆ, ನೀನು ಯಾವ ಕೆಲಸವನ್ನು ಮಾಡ್ತೀಯೋ, ಏನನ್ನು ತಿಂತೀಯೋ, ಯಾವುದನ್ನು ಹೋಮ ಮಾಡ್ತೀಯೋ ಅಥವಾ ಯಾವುದನ್ನು ದಾನ ಮಾಡ್ತೀಯೋ ಮತ್ತು ಯಾವ ತಪಸ್ಸನ್ನು ಮಾಡ್ತೀಯೋ ಅದೆಲ್ಲವನ್ನು ಕೂಡ ನನಗೆ ಅರ್ಪಣೆ ಮಾಡು ಅಂತ ಆ ಶ್ಲೋಕದಲ್ಲಿ ಹೇಳಿದ್ದಾನೆ. ಮತ್ತು 28ನೇ ಶ್ಲೋಕದಲ್ಲಿ ಶುಭಾಶುಭ ಫಲೈರೇವಂ ಅನ್ನುವಂಥ ಶ್ಲೋಕ. ಅದರಲ್ಲಿ ಏನು ಹೇಳಿದ್ದಾನೆ, ಈ ರೀತಿ ಯಾವುದರಲ್ಲಿ ಎಲ್ಲ ಕರ್ಮಗಳು ಭಗವಂತನಾದ ನನ್ನಲ್ಲಿ ಅರ್ಪಿತವಾಗುತ್ತೋ ಅಂತಹ ಸನ್ಯಾಸ ಯೋಗದಿಂದ ಕೂಡಿರುವಂತಹ ಚಿತ್ತ ಇರುವನಾದ ನೀನು ಶುಭಾಶುಭ ಫಲರೂಪವಾದ ಕರ್ಮಬಂಧನದಿಂದ ಮುಕ್ತನಾಗಿ ಬಿಡ್ತೀಯ ಮತ್ತು ಅವುಗಳಿಂದ ಮುಕ್ತನಾಗಿ ನನ್ನನ್ನೇ ಪಡ್ಕೊಳ್ತೀಯ ಅಂತ ಭಗವಂತ ಹೇಳಿದ್ದಾನೆ. ಅಂದರೆ ನೀನು ಏನೇನು ಮಾಡ್ತಾ ಇದೆಯೋ ಅದನ್ನೆಲ್ಲ ನನಗೇ ಅರ್ಪಣೆ ಮಾಡಿದಾಗ ಅಂಥ ಒಂದು ಸನ್ಯಾಸ ಯೋಗದಿಂದ ಕೂಡಿರುವಂಥ ನೋಡಿ ಆ ಒಂದು ಮನಸ್ಥಿತಿ ಇರಬೇಕು ನಮಗೆ. ನಾನು ಎಲ್ಲವನ್ನು ಅವನಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತ. ಆಗೇನಾಗುತ್ತೆ, ಶುಭ ಆಗಿರ್ಬೋದು ಅಶುಭ ಆಗಿರ್ಬೋದು ಎಂಥ ಫಲರೂಪವಾದರೂ ಕೂಡ ಆ ಎಲ್ಲ ಕರ್ಮ ಬಂಧನದಿಂದ ನೀನು ಮುಕ್ತನಾಗ್ತೀಯ ಮತ್ತು ನನ್ನನ್ನೇ ಪಡ್ಕೊಳ್ತೀಯ ಅಂತ ಕೃಷ್ಣ ಅಲ್ಲಿ ಹೇಳಿದ್ದಾನೆ. ನೋಡಿದ್ರ 2 ಶ್ಲೋಕಗಳಲ್ಲೂ ನಮಗೆ ನೀಟಾಗಿ ಅರ್ಥ ಆಯ್ತಾ? ಅಂದರೆ ಈಶ್ವರಾರ್ಪಣ, ಆ ಭಗವಂತನಿಗೆ ಅರ್ಪಣೆ ಮಾಡಬೇಕು ಅನ್ನುವಂಥ ಬುದ್ಧಿಯಿಂದ ಕೆಲಸ ಮಾಡ್ತಾ ಇರೋ ಬಗ್ಗೆ ಈ ಶ್ಲೋಕಗಳಲ್ಲಿ ಹೇಳಿರುವಂಥದ್ದು. ಇನ್ನೂ ಕೆಲವೊಂದು ಶ್ಲೋಕಗಳಿದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.